ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 28ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತದೆ. ಇದರ PDF ಅನ್ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಆ PDF ಅನ್ನ ಓದಿ. ಇದರಿಂದ ನಿಮ್ಮ ಕರೆಂಟ್ ಅಫೇರ್ಸ್ ನಾಲೆಜ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಟಾಪಿಕ್ ಕಡೆ ಹೋಗೋದಾದ್ರೆ ರಸ್ತೆ ಅಪಘಾತದಲ್ಲಿ ಅಂಗವೈಕಲ್ಯಕ್ಕೆ ಪರಿಹಾರ, ಸುಪ್ರೀಂ ಮಹತ್ವದ ತೀರ್ಪು, ಆದಾಯ ನಷ್ಟವನ್ನು ಪರಿಗಣಿಸಬೇಕು. ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಯೊಬ್ಬರ ಅಂಗವೈಕಲ್ಯದ ಪ್ರಮಾಣವನ್ನು ಮಾತ್ರ ಪರಿಗಣಿಸದೆ ಆ ವ್ಯಕ್ತಿಯ ವೃತ್ತಿ ಮತ್ತು ಅದರಿಂದ ಬರುತ್ತಿದ್ದ ಆದಾಯಕ್ಕೆ ಆದ ನಷ್ಟವನ್ನು ಗಣನೆಗೆ ತೆಗೆದುಕೊಂಡು ಪರಿಹಾರವನ್ನು ಲೆಕ್ಕಾಚಾರ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಏನಂದ್ರೆ, ಯಾವುದೇ ಒಂದು ಅಪಘಾತದಲ್ಲಿ ಆ ಅಪಘಾತಕ್ಕೆ ಈಡಾದ ವ್ಯಕ್ತಿಗೆ ಪರಿಹಾರವನ್ನ ನೀಡಬೇಕಾದ್ರೆ ಆ ವ್ಯಕ್ತಿಯನ್ನು ಒಬ್ಬನನ್ನೇ ನೋಡದೆ ಅವನ ಆದಾಯಕ್ಕೆ ಸರಿಗುಣವಾಗಿ ನೀಡಬೇಕು ಪರಿಹಾರವನ್ನ ಅಂತ ಹೇಳ್ತಿರೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ 13 ಲಕ್ಷ ಸಸಿ ಗಿನ್ನಿಸ್ ದಾಖಲೆ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಅಂಗವಾಗಿ ಜೂನ್ 27ರಂದು 12 ಗಂಟೆಗಳಲ್ಲಿ 13 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಬೆಂಗಳೂರು ಪ್ರಾಧಿಕಾರ ಗಿನ್ನಿಸ್ ದಾಖಲೆ ಸೃಷ್ಟಿಸಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಸೀಶೆಲ್ಸ್ ತಲುಪಿದ ಪ್ರಧಾನಿ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ದಿನಗಳ ಪ್ರವಾಸಕ್ಕಾಗಿ ಸೀಶೆಲ್ಗೆ ಶನಿವಾರ ಆಗಮಿಸಿದ್ದಾರೆ. ದೇಶದ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನಿ ಅವರು ಸೀಶೆಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಮ್ಮ ಉನ್ನತ ಮಟ್ಟದ ನಿಯೋಗದೊಂದಿಗೆ ಮೋದಿ ಅವರನ್ನು ಸ್ವಾಗತಿಸಿದರು. ಈ ಸೀಶೆಲ್ಸ್ ಅನ್ನೋ ಒಂದು ದೇಶ ಇದೆ ಅಂತಾನೆ ಕೆಲವರಿಗೆ ಗೊತ್ತೇ ಇರಲ್ಲ. ಇದ್ರ ಬಗ್ಗೆನೂ ಸ್ವಲ್ಪ ನೋಡಿಟ್ಕೊಳ್ಳಿ. ಮತ್ತೆ ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಹೋಗಿದ್ರು ಅನ್ನೋದು ಸ್ವಲ್ಪ ನೆನಪಿರ್ಲಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ವಿಶ್ವ ಯುವ ಚೆಸ್ ಪ್ರತಿಭೆಗೆ ಬೆಳ್ಳಿ. ನಗರದ ಚೆಸ್ ಪ್ರತಿಭೆ 13 ವರ್ಷ ವಯಸ್ಸಿನ ಪ್ರತೀತಿ ಬೋರ್ದೊಲಾಯಿ ಇಟಲಿಯ ಮಾಂಟೆಸಿಲ್ವಾನೋದಲ್ಲಿ ನಡೆದ